ಯಾಕಯ್ಯ ಅವ್ರೆ, ಇವಾಗ ಚಾಲೆಂಜ್ ಅಂತೂ ಹಾಕ್ಬಿಡ್ಬೋದು, ನಮ್ಗೆ ಯಾರಿಗೂ ಹಂಗಾಗಿಲ್ಲ ಅಥವಾ ನಾವ್ ಯಾರು ಸಲಿಂಗಿಗಳಲ್ಲ ಅಂತ ಹೇಳಿ ಬಹಿರಂಗವಾಗಿ ಹೇಳಕ್ಕೆ ರೆಡಿ ಇದ್ದಾರೆ ಕಲಾವಿದ್ರು ಅಂತ ಹೇಳಿ ಶೇಖರ್ ಅವರು ಹೇಳ್ತಿದ್ದಾರೆ. ಬಟ್ ಈ ಹಿಂಜರಿಕೆ ಅನ್ನೋದು ಇದೆಯಲ್ಲ, ನಿಜವಾಗ್ಲೂ ಯಾರಿಗಾದ್ರೂ, ನಾನು ಯಕ್ಷಗಾನವನ್ನ ಗುರಿಯಾಗಿಸ್ಕೊಂಡು ಮಾತನಾಡ್ತಿಲ್ಲ, ಇನ್ ಜನರಲ್ ಕೇಳ್ತಾ ಇರೋ ಪ್ರಶ್ನೆ, ಯಾರಾದ್ರೂ ನಿಜವಾಗ್ಲೂ ಕೂಡ ಹೋಮೋಸೆಕ್ಷುವಲ್ ಆಗಿದ್ರು ಕೂಡ ನಮ್ಮ ಸಮಾಜದಲ್ಲಿ ಎಷ್ಟು ಮಟ್ಟಿಗೆ ಓಪನ್ನೆಸ್ ಇದೆ, ಹೌದು ನನ್ನ ಸೆಕ್ಷುವಲ್ ಓರಿಯೆಂಟೇಷನ್ ಇದೆ ಅಂತ ಹೇಳಿ ಬಹಿರಂಗವಾಗಿ ಹೇಳ್ಕೊಂಡು ಸಮಾಜದಲ್ಲಿ ನಾಳೆ ದಿನ ಆರಾಮಾಗಿರ್ಲಿಕ್ಕೆ ಅವಕಾಶಗಳು ಇದೆಯಾ? ಅಷ್ಟು ಓಪನ್ ಮೈಂಡೆಡ್ನೆಸ್ ಇದೆಯಾ ನಮ್ಮ ಸಮಾಜದಲ್ಲಿ ಅಂತ? ಸ್ಮಿತಾ, ನಾವಿಲ್ಲಿ 6 ಜನ ಚರ್ಚೆ ಮಾಡ್ತಾ ಇದೀವಿ. 6 ಜನದಲ್ಲಿ ಇವರು 5 ಜನ ಕೂಡ ನಮಗೆ ಅಗೇನ್ಸ್ಟ್ ಆಗಿದ್ದಾರೆ. ಮತ್ತೆ ಇವರು ಬಳಕೆ ಮಾಡ್ತಿರೋ ಶಬ್ದಗಳು ಕೇವಲ ಹೀನಾಯ ಯಾರಿಗೆ ಹೇಳ್ತಾ ಇದ್ದಾರೆ ರೀ? ನಾವು ಕೇವಲ ಅಲ್ಲ, ನಾವು ಹೀನಾಯ ಅಲ್ಲ, ನಾವು ಸರ್ವ ಸಮಾನರು. ಸಂವಿಧಾನದ ಕೆಳಗಡೆ ಬರುವ ಎಲ್ಲರೂ ಸರ್ವ ಸಮಾನರು ಅಂತ ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಟ್ಟಿರಬೇಕಾದ್ರೆ ಜಸ್ಟಿಸ್ ಇಂದು ಮಲ್ಹೋತ್ರಾ ತುಂಬಾ ಕ್ಲಿಯರ್ ಆಗಿ ಅವರ ತೀರ್ಪನ್ನ ಬರೀತಾರೆ. ಇತಿಹಾಸವು ಲೈಂಗಿಕ ಅಲ್ಪಸಂಖ್ಯಾತರಿಗೆ ಕ್ಷಮೆಯಾಚನೆ ಮಾಡಬೇಕು, ಅವರ ಕುಟುಂಬಕ್ಕೆ ಕ್ಷಮೆಯಾಚನೆ ಮಾಡಬೇಕು ಅಂತ. ಇವರೆಲ್ಲ ಆಕ್ಚುಲಿ ನಮ್ಗೆ ಕ್ಷಮೆ ಕೇಳಬೇಕು. ಇವರು ಬುದ್ಧಿವಂತರಿದ್ದಾರೆ, ಬುದ್ಧಿಜೀವಿಗಳಿದ್ದಾರೆ. ನಾನು ಹೇಳ್ತೀನಿ, ಈಗ ನನ್ನ ಧರ್ಮನೇ ಸಲಿಂಗ ಕಾಮ ಆದ್ರೆ, ನನ್ನ ಜಾತಿಯೇ ಸಲಿಂಗ ಕಾಮ ಆದ್ರೆ, ನನ್ನ ಧರ್ಮವೇ ಒಂದು ಸಲಿಂಗ ಕಾಮ ಆದ್ರೆ, ಲೈಂಗಿಕತೆ ಅವಿಭಾಜ್ಯ ಅಂಗ ಆಗಿದ್ದಾಗ ಸೊ ವಾಟ್ ನಾನು ಹೇಳ್ತೀನಿ. ಹಾಗಿದ್ರೆ ನಿಮ್ಮ ದೇವರು, ನಿಮ್ಮ ದಿಂಡು, ನಿಮ್ಮ ದೈವ, ನಿಮ್ಮ ದೇವನವನ್ನು ನಿಮ್ಮ ಫ್ಯಾಮಿಲಿಗಳಲ್ಲಿ ಕೂಡ ಸಲಿಂಗ ಕಾಮಿಗಳಿದ್ರೆ ಅವ್ರನ್ನ ಆಚೆ ಕಳಿಸ್ತೀರಾ? ರಂಗಭೂಮಿನಲ್ಲಿ ನಮ್ಮ ಜನ ಇದ್ದಾರೆ, ಯಕ್ಷಗಾನದಲ್ಲಿ ಜನ ಇದ್ದಾರೆ, ಭರತನಾಟ್ಯದಲ್ಲಿ ನಮ್ಮ ಜನ ಇದ್ದಾರೆ, ಜನಪದದಲ್ಲಿ ನಮ್ಮ ಜನ ಇದ್ದಾರೆ. ಸರ್ವ ಪಕ್ಷಗಳು ಸೇರಿದಂತೆ ಲೈಂಗಿಕ ಅಲ್ಪಸಂಖ್ಯಾತರ ಬೇಡಿಕೆಗಳನ್ನ, ವಿಚಾರಗಳನ್ನ ಕದನವಾದ ಇದನ್ನ ಒಪ್ತಾ ಇಲ್ಲ. ಅದು ದಿಸ್ ಇಸ್ ಡಿಸ್ರೆಸ್ಪೆಕ್ಟಿಂಗ್ ಮೈ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಸೆಕ್ಸ್, ಜೆಂಡರ್, ಸೆಕ್ಸುವಾಲಿಟಿಯಿಂದ ಇದು ಹೇಗೆ ಬರ್ತದೆ? ಅದು ಇಲ್ಲ ಹೇಳಿ, ಕೇಳಿಸ್ಕೊಳ್ಳಿ. ನಾನು ಹೇಳೋದೇನಂದ್ರೆ, ಇಡೀ ಸಮಾಜದಲ್ಲಿ ಈ ತರ ಇದೆ, ಎಲ್ಲೋ ಒಂದೆರಡು ಕಡೆ ಇದೆ ಅಂತ ಹೇಳಿದ್ರೆ ನಾವು ಅದ್ರ ಬಗ್ಗೆ ಮಾತಾಡ್ತಿಲ್ಲ. ಯಕ್ಷಗಾನ ಕಲಾವಿದರಲ್ಲಿ ಇದೆ ಅಂತ ನೀವು ಯಾಕೆ ಆತರ ಹೇಳಿದ್ರಿ? ಇದು ಹೇಳಕ್ಕೆ ನಿಮ್ಮ ಹತ್ರ ಏನೋ ಸಂಶೋಧನೆ ಮಾಡಿದ್ರಾ? ಯಾವಾಗ ಮಾಡಿದ್ರಿ? ಕಲಾವಿದರ ಬಗ್ಗೆ ಮಾತಾಡ್ಬೇಕಾದ್ರೆ ಎಚ್ಚೆತ್ಕೊಂಡು ಮಾತಾಡ್ಬೇಕಲ್ಲ. ಇಡೀ ಸಮಾಜದಲ್ಲಿ ಈ ತರದವ್ರು ಇದಾರೆ ಅಂತ ಹೇಳ್ಕೊಳ್ಳಿ, ನಾವು ಬೇಡ ಅಂತ ಹೇಳಲ್ಲ. ಯಕ್ಷಗಾನ ಕಲಾವಿದರ ಬಗ್ಗೆ ಅದೇನ್ ಹೇಳ್ತೀರಾ? ನಿಮ್ಮ ಹಿಂದೂ ವಿರೋಧಿ ನೀತಿ ಇದು ಮೊದಲಲ್ಲ, ಅನೇಕ ಬಾರಿ ನೋಡಿದೀವಿ ನಾವು. ನೋಡಿ, ನಾವು ಹೇಳ್ತೀವಿ, ಮತ್ತೊಮ್ಮೆ ಈ ವಾಹಿನಿ ಮುಖಾಂತರ ಕೇಳ್ಕೊಳ್ಳೋದು ಬಿಳಿಮಲೆ ಅವರಿಗೆ, ನೋಡಿ, ಯಕ್ಷಗಾನ ಅನ್ನೋದು ಬರೀ ಒಂದು ಏನು ಪ್ರದರ್ಶನ ಅಲ್ಲ, ಅದು ಬರೀ ಶಕ್ತಿ ಈ ತರ ಒಂದು ರಂಗ ಇದರಲ್ಲಿ ವೇದಿಕೆಯಲ್ಲಿ ಅಂತ ತಿಳ್ಕೊಬೇಡಿ. ಅದು ಹಿಂದೂ ಜನರ ಧಾರ್ಮಿಕ ಇದರದ ಒಂದು ಶ್ರದ್ಧೆ ಇದೆ. ಕ್ರೈಸ್ತ ಧರ್ಮದಲ್ಲಿ ಅಕ್ಸೆಪ್ಟೆನ್ಸ್ ಇದೆ, ನಾವು ಇಸ್ಲಾಂ ಧರ್ಮದಲ್ಲಿ ಅಕ್ಸೆಪ್ಟೆನ್ಸ್ ಇರ್ಬೋದು ಮೇಡಮ್, ಆದ್ರೆ ಜೈನ ಧರ್ಮದಲ್ಲಿ ಅಕ್ಸೆಪ್ಟೆನ್ಸ್ ಇದೆ. ಯಾರಿಲ್ಲ ಲೈಂಗಿಕ ಅಲ್ಪಸಂಖ್ಯಾತರನ್ನ ಒಪ್ಪುವ ಅದನ್ನ ಆ ಒಂದು ಮಾನಸಿಕ ಸ್ಥಿತಿ ಬೆಳೆಸ್ಕೊಳ್ಬೇಕು ಅಂತ ಹೇಳ್ತೀನಿ. ಇಲ್ಲ ಅಕಾಯ್ ಅವರೇ, ನಿಮ್ಮ ವಾದದ ಬಗ್ಗೆ ಯಾರಿಗೂ ಆಕ್ಷೇಪ ಇಲ್ಲ. ಆಕ್ಷೇಪ ಯಾಕೆ ಕೇವಲ ಯಕ್ಷಗಾನವನ್ನೇ ಗುರಿಯಾಗಿಸ್ಕೊಂಡು ಮಾತನಾಡಿದ್ರು ಅನ್ನೋದ್ರ ಬಗ್ಗೆ ಮನೋಹರ್ ಅವರಿದ್ದಾರೆ ನಮ್ಮ ಜೊತೆಯಲ್ಲಿ, ರೀಕನೆಕ್ಟೆಡ್ ಇದ್ದಾರೆ, ಅವ್ರ ಹತ್ರ ಮಾತನಾಡಿಸ್ಕೊಂಡು ವಾಪಸ್ ಬರ್ತೀನಿ. ಮನೋಹರ್ ಸರ್, ನನ್ನ ಧ್ವನಿ ತಲುಪ್ತಾ ಇದ್ರೆ, ಕೇವಲ ಯಕ್ಷಗಾನವನ್ನ ಗುರಿಯಾಗಿಸಿಕೊಂಡು ಹೇಳಿದ್ದು ಆಕ್ಷೇಪ ಅಂತ ಆದ್ರೆ ಅವ್ರು ಏನ್ ಹೇಳ್ತಾ ಇರೋದು, ಯಕ್ಷಗಾನ ಕಲಾವಿದರ ಅಪ್ಲಿಫ್ಟ್ಮೆಂಟ್ಗೋಸ್ಕರ ಅವ್ರು ಅನುಭವಿಸಿರುವ ಶೋಷಣೆಗಳಿಗೆ ಒಂದು ಧ್ವನಿ ಆಗ್ಬೇಕು ಅನ್ನೋ ಕಾರಣಕ್ಕೆ ನಾನು ಈ ಮಾತನ್ನು ಹೇಳಿದ್ದೀನಿ ಅಷ್ಟೇ. ಮೇಡಮ್, ಅದ್ ನಾನು ವಿರೋಧಿಸ್ತೀನಿ. ಅವರು ಯಕ್ಷಗಾನದ ಕಲಾವಿದರಿಗೆ ಅವರು ಸಪೋರ್ಟ್ ಮಾಡಬೇಕು ಅಂದ್ರೆ ಯಕ್ಷಗಾನ ಕಲಾವಿದರ ಅನೇಕ ತೊಂದರೆಗಳಿದೆ, ಅದನ್ನು ಅದ್ರ ಬಗ್ಗೆ ಹೇಳಿದ್ರಿ. ಮನೋಹರ್ ಅವ್ರ ಫಸ್ಟ್ ರಿಯಾಕ್ಷನ್ ಹೇಳಿ. ಮನೋಹರ್ ಸರ್ ಹೇಳಿ. ನೋಡಿಯಮ್ಮ, ಯಕ್ಷಗಾನದಲ್ಲಿ 54 ವರ್ಷದ ತಿರುಗಾಟ ಆಯ್ತು ನನಗೆ. ನಾನು ಕೇಳಿದ ಹಾಗೆ ಯಕ್ಷಗಾನ ರಂಗದಲ್ಲಿ ಅಂತ ಮಾತುಗಳು ಬರಲಿಲ್ಲ. ಬಿಳಿಮಲೆ ಅವರಿಗೆ ಅಂತದ್ದಾಗಿದ್ರೆ ಅವರು ಎಲ್ಲಿ ಯಾರಿಂದ ಆದದ್ದು ಅಂತ ಹೇಳಿ ಅದನ್ನು ಪ್ರಕಟ ಮಾಡಿ ಅದನ್ನು ತೋರಿಸಿಕೊಡ್ಬೇಕು. ಇಲ್ಲ ಸಲ ಯಕ್ಷಗಾನ ಕಲಾವಿದರ ಮೇಲೆ ಅವರು ಹೊರಿಸಿ ಅಪವಾದ ಹೊರಿಸಿ ಚಂದ ಕಾಣುವುದು ಸರಿಯಲ್ಲ. ಯಕ್ಷಗಾನ ಅಂದ್ರೆ ಅದು ಆರಾಧನೆ ಕಲೆ ಅಂತ ಹೇಳಿ ನಿಮಗೂ ಗೊತ್ತುಂಟು, ನಮ್ಮವರಿಗೆಲ್ಲರಿಗೂ ಗೊತ್ತುಂಟು, ಪ್ರಪಂಚಕ್ಕೆ ಗೊತ್ತುಂಟು. ಆದ್ರಿಂದ ಯಕ್ಷಗಾನದ ಬಗ್ಗೆ ಅವರು ಮಾತಾಡುವುದೇ ಕೀಳುವವನೇ ಮೊದಲಿಂದಲೇ. ಆದ್ರಿಂದ ಅವರಿಗೆ ಯಕ್ಷಗಾನದ ಬಗ್ಗೆ ಅರಿವು ಇದ್ದು ಮಾತಾಡ್ತಾರ, ಇಲ್ಲದ ಮಾತಾಡ್ತಾರ ಗೊತ್ತಿಲ್ಲ ನನಗೆ.
ಆದ್ರಿಂದ ಅವರು ಮೊದಲು ಯಕ್ಷಗಾನ ಏನೆಂಬುದು, ಯಕ್ಷಗಾನ ಕಲಾವಿದರೇನೆಂಬ ಬಗ್ಗೆ ಅಧ್ಯಯನ ಮಾಡಿಕೊಳ್ಳಿ. ಅವರು ಆಮೇಲೆ ಮಾತಾಡ್ಲಿ. ಲೈಂಗಿಕತೆ ಬಗ್ಗೆ ಕಲಾವಿದರ ಮೇಲೆ ಹೊರಿಸುವುದು ತಪ್ಪು ಅಂತ ಹೇಳಿ ನನ್ನ ಅಭಿಪ್ರಾಯ. ಈ ಹುದ್ದೆಯಲ್ಲಿ ಅವರು ಇರ್ಲಿಕ್ಕೆ ಅರ್ಹರಲ್ಲ. ಅವರನ್ನು ಅಲ್ಲಿಂದ ನಿಜವಾಗಿ ರಾಜೀನಾಮೆ ಪಡೆದು ಅವರನ್ನು ಹೊರಗಾಕ್ಬೇಕು. ಯಾಕಂದ್ರೆ ಯಕ್ಷಗಾನವನ್ನು ಅಷ್ಟು ಕೀಳು ಭಾವನೆಯಲ್ಲಿ ಕಾಣ್ತಾ ಇದ್ದಾರೆ. ಯಾವ ಭಾಗವತರಿಂದಲೂ ಯಾವ ಕಲಾವಿದರಿಗೆ ಏನು ತೊಂದರೆ ಆಗಲಿಲ್ಲ, ಯಾರಿಂದ ತೀರ್ಪುಗಳಾಗಲಿಲ್ಲ. ಯಾವುದಾದ್ರೂ ಮೇಳದವರು ಬಂದು ಇವರಿಗೆ ದೂರು ಕೊಟ್ಟಿದ್ದಾರಾ? ಅಲ್ಲ ತ್ರಿವೇಶದವರು ದೂರು ಕೊಟ್ಟಿದ್ದಾರಾ? ಇಲ್ಲ ಯಾರು ದೂರು ಕೊಟ್ಟಿದ್ದಾರೆ ಇವರಿಗೆ? ಯಾರೋ ಒಬ್ಬ ಏನೋ ಹೇಳಿ ಯಕ್ಷಗಾನ ಪ್ರಪಂಚಕ್ಕೆ ಕಥೆ ಕಟ್ಟುವುದು ಸರಿಯೇ? ಇವರು ಇದೆಂತ ತಪ್ಪು ಮಾಡ್ತಾರೆ? ಇಷ್ಟು ಪ್ರಾಯದವರಾಗಿ ಇಂಥ ತಪ್ಪು ಮಾಡುವುದು ಸರಿಯಾ? ಕಲಾವಿದರ ಬಗ್ಗೆ ಅಭಿಮಾನ ಇರಬೇಕು ಅವರಿಗೆ. ಕಲಾವಿದರ ಮನಸ್ಸಿರಬೇಕು. ಅದು ಬಿಟ್ಟು ಇಂಥದ್ದು ಮಾಡುವುದು ಸರಿಯಲ್ಲ ಅಂತ ನನ್ನ ಅಭಿಪ್ರಾಯ. ನಾಗರಾಜ್ ನಾಯ್ಕರೇ, ಸೇಡನ್ನ ತೀರಿಸ್ಕೊಳ್ತಾರೆ ಭಾಗವತರು, ಅವ್ರು ಹೇಳ್ದಾಗ ಕೇಳ್ದೆ ಹೋದ್ರೆ ಅನ್ನೋ ಮಾತನ್ನ ಕೂಡ ಉಲ್ಲೇಖ ಮಾಡಿದ್ರು. ಹಾಗೆ ಹೆಣ್ಣು ಪಾತ್ರಧಾರಿಗಳು ಅವರಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಇರ್ತಾ ಇತ್ತು. ಹೀಗಾಗಿ ನಮ್ಮ ಮೊದಲ ಕ್ರಶ್ಗಳಾಗ್ತಾ ಇದ್ದಿದ್ದೆ ಹೆಣ್ಣು ಪಾತ್ರಧಾರಿಗಳಾದ ಯಕ್ಷಗಾನ ಕಲಾವಿದರು. ಈ ರೀತಿಯ ಹೇಳಿಕೆ ಇದನ್ನ ಅಪಮಾನ ಅಂತ ಹೇಳಿ ಭಾವಿಸ್ಬೇಕಾ? ಈ ರೀತಿಯ ಹೇಳಿಕೆಗಳನ್ನ ಅಪಮಾನ ಅಂತ ಹೇಳಿ ಭಾವಿಸ್ಬೇಕಾ ಅಂತ ಹೇಳಿ ನೀವು ಕೇಳುವಂತ ಪ್ರಶ್ನೆಗೆ ಉತ್ತರ ಕೊಡೋದಕ್ಕಿಂತ ಮೊದಲು ಪೂರ್ವಭಾವಿಯಾಗಿ ಒಂದು ಮಾತು ಹೇಳ್ತೇನೆ. ಒಂದು ವ್ಯಕ್ತಿ ಗಂಡಸೋ ಹೆಂಗಸೋ ಅಥವಾ ಇನ್ನಿತರ ಲಿಂಗವೋ ಅನ್ನೋದರ ಬಗ್ಗೆ ಅದರ ಬಗ್ಗೆ ನಮಗೆ ತಾತ್ಸಾರ ಇಲ್ಲ. ಗಂಡಸುವೆ, ಹೆಂಗಸುವೆ, ಇನ್ನಿತರ ಲಿಂಗವು ಇನ್ನಿಂಗ ಲಿಂಗವೇ, ಅದರ ಬಗ್ಗೆ ಯಾವ ತಾತ್ಸಾರವಿಲ್ಲ. ಯಕ್ಷಗಾನ ಕಲಾವಿದರು ಅವ್ರ ಬಗ್ಗೆ ಯಾವುದೇ ಆದಂತ ಒಂದು ಕೀಳು ಭಾವನೆಯನ್ನು ಹೊಂದಿಲ್ಲ. ಎಲ್ಲರೂ ಶ್ರೇಷ್ಠರೇ. ಆದ್ರೆ ಗಂಡಸು ಆದವನಿಗೊಬ್ಬನಿಗೆ ಹೆಂಗಸು ಅಂತ ಹೇಳಿದ್ರೆ ಇದು ಅಪಮಾನಕರ ಅಂತ ಹೇಳುವುದು. ಹೆಂಗಸು ಆದವಳಿಗೊಬ್ಬಳಿಗೆ ಇವು ಗಂಡಸು ಇವರು ಅನ್ನುವಂತ ಹೇಳುವಂತದ್ದು ಇದೆಯಲ್ಲ, ಇದು ಈಗ ಬಿಳಿಮಲೆಯವರು ಏನಂತ ಹೇಳ್ತಾರ ಅಂತ ಹೇಳಿದ್ರೆ, ಹೆಣ್ಣಿನ ಪಾತ್ರವನ್ನ ನೋಡಿದಾಗ, ಹೆಣ್ಣಿನ ಪಾತ್ರ ಯಾರು ಮಾಡ್ತಿದ್ರು ಅವಾಗ? ಗಂಡಸರೇ ಮಾಡ್ತಾ ಇದ್ರು. ಹೆಣ್ಣಿನ ಪಾತ್ರವನ್ನ ನೋಡುವಾಗ ನಮಗೆ ಫಸ್ಟ್ ಕ್ರಶ್ ಆಗಿರುವುದು ಆ ಗಂಡಸು ಮಾಡುವ ಹೆಣ್ಣಿನ ಪಾತ್ರವನ್ನ. ಈಗ ನಮ್ಮ ತಲೆಯಲ್ಲಿ ಬರ್ತಕ್ಕಂತ ಡೌಟ್ ಅಂತ ಹೇಳಿದ್ರೆ, ಬಿಳಿಮಲೆಯವರು ಏನೀಗ? ಬಿಳಿಮಲೆಯರು ಗಂಡಸ, ಬಿಳಿಮಲೆಯವರು ಅವರು ಸಲಿಂಗಿಗಳ ಏನು ಅನ್ನುವುದು ಒಂದು ಯಕ್ಷ ಪ್ರಶ್ನೆಯಾಗಿದೆ ಈಗ. ಯಾಕಂತ ಹೇಳಿದ್ರೆ ಪುರುಷ ಅಂತ ಗೊತ್ತುಂಟು, ಅವ ಹೆಣ್ಣಿನ ವೇಷ ಹಾಕಿದಾನಂತ ಗೊತ್ತುಂಟು, ಅವ್ರ ಮೇಲೆ ಕ್ರಶ್ ಆಗ್ತದೆ ಅಂತ ಹೇಳಿದ್ರೆ, ಇನ್ನೊಬ್ರು ಹೇಳಿದ್ರು ಮಾತುಗಾರರು ಇರಂತ ಇಲ್ಲಿ ಭಾಗವಹಿಸಿದವರು, ಇವರೇನು ಭಾಗವತರಾಗಿದ್ರ ಅಥವಾ ಸ್ತ್ರೀ ವೇಷಧಾರಿಗಳಾಗಿದ್ರ ಈ ರೀತಿ ಒಂದು ಕಿರುಕುಳವನ್ನ ಅನುಭವಿಸಲಿಕ್ಕೆ, ಅಥವಾ ಸ್ವ ಅನುಭವವಾಗಿದೆಯಾ? ನಾನು ಒಬ್ಬ ಹವ್ಯಾಸಿ ಕಲಾವಿದ, ಐ ಆಮ್ ಎನ್ ಅಡ್ವೊಕೇಟ್ ಬೈ ಪ್ರೊಫೆಷನ್, ಬಟ್ ನಾನೊಬ್ಬ ಹವ್ಯಾಸಿ ಕಲಾವಿದ. ನಾನು ಹೇಳ್ತೀನಿ ಅಂತ ಹೇಳಿದ್ರೆ, ಯಾವ ಭಾಗವತರು ಸಹಿತ ಪದ್ಯವನ್ನ ಕಡಿತ ಮಾಡಕ್ಕಾಗೋದಿಲ್ಲ, ಪದ್ಯವನ್ನ ಉದ್ದ ಮಾಡಲಿಕ್ಕೂ ಆಗುವುದಿಲ್ಲ. ಯಕ್ಷಗಾನ ಪ್ರಸಂಗ ಅನ್ನುವುದಿದೆ. ಯಕ್ಷಗಾನ ಪ್ರಸಂಗದಲ್ಲಿ ಪದ್ಯಗಳು ಲಿಖಿತವಾಗಿ ಇರ್ತವೆ. ಹಾಗಾಗಿ ಆ ಲಿಖಿತವಾಗಿ ಬರೆದಿರುವಂತ ಪದ್ಯಗಳನ್ನ ಪೂರ್ತಿ ಓದಲೇಬೇಕಾಗ್ತದೆ. ಅದು ಇಲ್ಲದಿದ್ದರೆ ಅದು ಪ್ರಸಂಗ ಆಗುವುದಿಲ್ಲ, ಅಧಿಕ ಪ್ರಸಂಗ ಆಗ್ತದೆ. ಆದ್ದರಿಂದ ಭಾಗವತರು ಯಾವುದೇ ಪದ್ಯವನ್ನ ಕಡಿತಗೊಳಿಸುವುದು, ಉದ್ದ ಮಾಡುವಂತ ಪ್ರಶ್ನೆಯೇ ಬರುವುದಿಲ್ಲ. ಯಕ್ಷಗಾನದ ಬಗ್ಗೆ ABCD ಗೊತ್ತಿಲ್ಲದೆ ಇರುವಂತಹ ಬಿಳಿಮಲೆ ಎನ್ನುವಂತ ವಿಕಾರವಾದಿ ಸೃಷ್ಟಿಸಿರುವಂತಹದ್ದು. ಅವರು ವಿಷಾದ ವ್ಯಕ್ತಪಡಿಸಿದ್ರೆ ಸಾಕಾಗುವುದಿಲ್ಲ. ನೋಡಿ, ಕನ್ನಡ ಪ್ರಾಧಿಕಾರದ ಅಧ್ಯಕ್ಷರಾಗಿರುವಂತಹ ಬಿಳಿಮಲೆಯವರು ಯಕ್ಷಗಾನ ಅನ್ನುವುದು ಸಹಿತ ಸಾಹಿತ್ಯದ ಒಂದು ಪ್ರಕಾರ. ಯಾಕಂತ ಹೇಳಿದ್ರೆ ಯಕ್ಷಗಾನ ಪ್ರಸಂಗಗಳನ್ನ ರಚಿಸುವವರು ಸಹಿತ ಕವಿಗಳೇ, ಅವರು ಒಬ್ರು ಸಾಹಿತಿಗಳೇ. ಹಾಗಾಗಿ ಈ ಕನ್ನಡ ನೆಲದ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಸಹಿತ ಅಪಮಾನವನ್ನು ಉಂಟು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಬಿಳಿಮಲೆಯವರು ಭಾರತದ ದಂಡ ಸಂಹಿತೆ, ಇವತ್ತು BNS ಅಂತ ಏನು ಹೇಳ್ತೀವಿ, ಅದರ ಕೆಳಗೆ ಸಹಿತ ಅಪರಾಧವನ್ನ ಮಾಡಿದ್ದಾರೆ. ಒಂದು ಸಮೂಹವನ್ನ ಅಪಮಾನಕ್ಕೆ ಮಾಡಿದ್ದಾರೆ. thereby he has committed an offense under section 500 of IPC. ಸರಿ, ನೀವ್ ಹಿಂಗ್ ಹೇಳ್ತೀರಿ. ಆದ್ರೆ ಕಾಂತಿ ಶೆಟ್ಟಿ ಅವರೇ, 1994 ನಾನು ಈ ರೀತಿ ಹೇಳಿಕೆ ಕೊಟ್ಬಿಟ್ಟಿದ್ದೆ. ತುಳು ಸಮ್ಮೇಳನ ನಡೆಯೋ ಸಂದರ್ಭದಲ್ಲಿ ನನ್ನ ಮುಂದೆ ಅನೇಕ ಕಲಾವಿದರಿದ್ರು, ಹಾಗೆ ಅನೇಕ ದೊಡ್ಡ ದೊಡ್ಡ ಮನುಷ್ಯರಿದ್ರು. ಆಗ್ಲೇ ನಾನು ಹೇಳಿದ್ದೆ ಇಂಥದ್ದೊಂದು ಕಾರ್ಯ ಆಗ್ತಾ ಇದೆ, ಇದ್ರ ಬಗ್ಗೆ ಕ್ರಿಯೇಟಿವ್ ಆಗಿ ಬರಿಬೇಕು ಬರಹಗಾರರು, ಆಗ್ಲೇನೆ ಸಮಾಜಕ್ಕೆ ಯಕ್ಷಗಾನ ಕಲಾವಿದರು ಅನುಭವಿಸ್ತಾ ಇರುವ ಈ ಶೋಷಣೆ, ದೌರ್ಜನ್ಯ ಇದ್ರ ಬಗ್ಗೆ ಗೊತ್ತಾಗೋದು ಅಂತ ಹೇಳಿ 94ರಲ್ಲೇ ಹೇಳಿದ್ದೆ. ಈಗ ಬೇಕಂತ ರಾಜಕೀಯ ಮಾಡ್ಲಾಗ್ತಾ ಇದೆ, ನನ್ನ ಹೇಳಿಕೆಯನ್ನ ಬೇಕಂತಲೇ ವಿವಾದ ಸೃಷ್ಟಿ ಮಾಡ್ಲಾಗ್ತಾ ಇದೆ ಅನ್ನೋದು ಬಿಳಿಮಲೆ ಅವರ ಸ್ಪಷ್ಟನೆ. ಬಿಳಿಮಲೆ ಅವರು ಈ ಒಂದು ಏನು ಇವತ್ತು ವಿವಾದಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ, ಇದರ ಹಿಂದಿನ ಅಜೆಂಡಾ ಏನು ಅಂತ ಅವ್ರು ಹೇಳ್ಬೇಕು. ಒಂದು ಮಾತು ಇಲ್ಲಿ ಸ್ಪಷ್ಟಪಡಿಸಿ ಏನಿರಬಹುದು ನೋಡಿ, ಏನೇನು ಪೌರಾಣಿಕ ಕಥೆಗಳಿದೆ ಯಕ್ಷಗಾನದಲ್ಲಿ ಬರುವಂತಹ ಯಕ್ಷಗಾನದಲ್ಲಿ ಜಾತಿ ಮತ ಭೇದ ಇಲ್ಲದೆ ಇರಬಹುದು, ಆದ್ರೆ ಅದರಲ್ಲಿ ಆಡುವಂತ ಪ್ರಸಂಗಗಳು ಏನಿದೆ ಅದು ಪ್ರೋ ಹಿಂದೂ.
ಪ್ರತಿಯೊಂದು ಪೌರಾಣಿಕ ಕಥೆಗಳನ್ನು ಬಿಡಿಸಿ ಬಿಡಿಸಿಯಾಗಿ ಎಲ್ಲೂ ಅದಲ್ಲಿ ತಿರ್ಚಕ್ಕಾಗಲ್ಲ. ಎಲ್ಲಾ ಕಥೆಗಳು ಏನಿದೆ ಅದನ್ನು ಇದ್ದಂಗೆ ಇತಿಹಾಸವನ್ನು ತೆರೆದಿಡ್ತಾರೆ. ಇತಿಹಾಸ ಇವ್ರಿಗೆ ಬೇಡ. ಹಿಂದಿನ ಇತಿಹಾಸ, ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಇತಿಹಾಸ ಇವರಿಗೆ ಬೇಡ. ಇಲ್ಲೇನಾದ್ರೂ ಇರಬಹುದಾ ನಮಗ್ ಗೊತ್ತಿಲ್ಲ. ನಾವು ಹೇಳೋದಿಷ್ಟೇ, ಇಂತಹ ಒಂದು ಕಲೆ ಬಗ್ಗೆ, ಓನ್ಲಿ ಯಕ್ಷಗಾನದ ಬಗ್ಗೆನೇ ಮಾತಾಡ್ಬೇಕು ಅಂತ ಅಂದ್ರೆ ಕೇವಲ ಬಿಳಿಮಲೆಯವರ ಒಂದು ಹೇಳಿಕೆಯಿಂದ ಯಕ್ಷಗಾನದ ಬಗ್ಗೆ ಅಪನಂಬಿಕೆ ಶುರುವಾಗ್ಬಿಡುತ್ತಾ? ಹಿಂದೂಗಳಿಗಿರ್ತಕ್ಕಂತ ಧಾರ್ಮಿಕ ಶ್ರದ್ಧೆ, ಆ ಸಂಸ್ಕೃತಿ ಬಗ್ಗೆ ಇರ್ತಕ್ಕಂತ ಗೌರವ ಕಮ್ಮಿ ಆಗ್ಬಿಡುತ್ತಾ? ಖಂಡಿತ ಇಲ್ಲ. ಯಕ್ಷಗಾನದ ಕಲಾವಿದರಾಗ್ಲಿ, ಯಕ್ಷಗಾನದ ಬಿಜೆಪಿ ನಾಯಕರಿಗೆ ನಾವು ಹೋರಾಟ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ, ರಾಜ್ಯಾಧ್ಯಕ್ಷ ಅಡ್ರೆಸ್ ಮಾಡೋ ಇಶ್ಯೂನ ಈ ತರ ಹೇಳಿಕೆಗಳ ಅವಶ್ಯಕತೆ ಇದೆಯಾ? ಇವತ್ತು ಕಲಾವಿದರ ಬಗ್ಗೆ ಅವರು ಮಾತಾಡ್ಬೇಕಾದ್ರೆ ಅನೇಕ ಸಮಸ್ಯೆಗಳ ಬಗ್ಗೆ ಮಾತಾಡಬಹುದು. ಬರೀ ಯಕ್ಷಗಾನ ಕಲಾವಿದರ ಬಗ್ಗೆನೇ ಯಾಕೆ ಮಾತಾಡ್ತಾ ಇದ್ದಾರೆ? ರಂಗ ಕಲಾವಿದರಿಲ್ವಾ? ಸಿನಿಮಾ ಕಲಾವಿದರಿಲ್ವಾ? ಬೇರೆ ಕಲಾವಿದರು ಇದೆ. ಈಗ ನೋಡಿ, ಸಮಾಜದಲ್ಲಿ ಈ ತರ ನಡೀತಾ ಇದೆ, ಎಲ್ಲ ಒಂದೆರಡು ನಡೀತಾ ಇರ್ಬೋದು, ಗೊತ್ತಿಲ್ಲ ನಮ್ಗೆ. ಅದ್ರ ಬಗ್ಗೆ ಮಾತಾಡ್ಲಿ, ಸಾಮಾಜಿಕ ಪಿಡುಗು ಬಗ್ಗೆ ಮಾತಾಡ್ಲಿ. ಯಕ್ಷಗಾನ ಕಲಾವಿದರು ಬಹುತೇಕರು ಈ ತರ ಅಂತ ಹೇಳಿದ್ರೆ ಇದು ಗಂಭೀರ ಅಪವಾದ ಅಲ್ವಾ? ಇದು ಅವ್ರು ಮಾತಾಡಿದ್ ಸರಿನಾ? ಅಥವಾ ಯಾರಾದ್ರೂ ಇದನ್ನು ಒಪ್ಕೊಳ್ಳುವಂತ ಮಾತಾ? ಇಂಥ ಹಿರಿಯ ಸಾಹಿತಿಗಳಂತ ಇದ್ದಾರೆ, ಅವರು ನಾನು ಯಕ್ಷಗಾನವನ್ನು ವೇಷ ಹಾಕಿದೀನಿ, ನಮ್ಗೆ ಅಪಾರ ಗೌರವ ಇದೆ ಅಂತ ಹೇಳ್ತಾರೆ. ಗೌರವ ಇದ್ದವರು ಈ ತರ ಇದರ ಹೇಳಿಕೆ ಹೇಳುವಾಗ, ಇವರು ಕನ್ನಡ ಪ್ರಾಧಿಕಾರದ ಒಂದು ಅಧ್ಯಕ್ಷರಾಗಿ ಇದ್ದಾರೆ, ಅಧಿಕಾರದಲ್ಲಿದ್ದಾರೆ. ಇಷ್ಟು ಕನ್ನಡವನ್ನು ನಿರರ್ಗಳವಾಗಿ ಮಾತಾಡುವಂತ ಈ ಯಕ್ಷಗಾನದ ಈ ಒಂದು ಏಕೈಕ ಈ ಒಂದು ವೈಭವದ ಕಲೆ, ರಾಜಕಲೆ ಅಂತ, ಗಂಡು ಕಲೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇದರ ಬಗ್ಗೆ ಇವರು ಮಾತಾಡ್ಬೇಕಂತ ಹೇಳಿದ್ರೆ ಎಚ್ಚೆತ್ಕೊಂಡು ಮಾತಾಡ್ಬೇಕು. ಏನಾದ್ರು ಅಜೆಂಡಾ ಇಲ್ಲದೆ ಅವ್ರು ಮಾತಾಡಕ್ಕೆ ಸಾಧ್ಯ ಇಲ್ಲ. ಏನಾದ್ರೂ ನೋಡಿ, ಏನಾದ್ರು ಅಲ್ಲಿ ಈಗ ಇವರು ಯಾವುದೊಂದು ಪುಸ್ತಕ ಬಿಡುಗಡೆ ಸಮಾರಂಭ, ಆ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೂ ಯಕ್ಷಗಾನದ ಕಲಾವಿದರಿಗೂ ಏನಾದ್ರು ಸಂಬಂಧ ಇದೆಯಾ? ಅಥವಾ ಅಲ್ಲಿ ಏನಾದ್ರು ಕರಾವಳಿಯಲ್ಲೂ ಅಲ್ಲ ಇದು ಈಗ ಯಕ್ಷಗಾನ ಅನ್ನೋದು ಬರೀ ಕರಾವಳಿಯ ತುಳುನಾಡಿನ ಗಂಡು ಕಲೆ ಆಗಿ ಉಳಿದಿದೆ. ಇದು ವಿಶ್ವವ್ಯಾಪಿ ಪಸರಿಸಿದೆ. ಬರೀ ಕರಾವಳಿಗೆ ಮಾತ್ರ ಸೀಮಿತ ಆಗಿಲ್ಲ, ಇದು ವಿಶ್ವವ್ಯಾಪಿ. ದುಬೈಯಲ್ಲೂ ನಡೆಯುತ್ತೆ, ಅಬ್ರಾಡಲ್ಲೂ ನಡೆಯುತ್ತೆ, ಎಲ್ಲಾ ಕಡೆನೂ ಇದೆ. ನಾವು ಹೇಳ್ತಿದ್ದೀನಲ್ಲ, ಇಲ್ಲಿ ಕರ್ನಾಟಕದಲ್ಲೂ ಕೂಡ ರವೀಂದ್ರ ಕಲಾಕ್ಷೇತ್ರದಲ್ಲಿ ಎಷ್ಟು ಬಾರಿ ಯಕ್ಷಗಾನ ನಡೆಯಲ್ಲ. ನಮ್ಮ ಬಂಟರ ಸಂಘದಲ್ಲಿ ಅನೇಕ ಯಕ್ಷಗಾನ ಕಮಿಟಿ ಇದೆ. ಯಕ್ಷಗಾನ ಮಕ್ಕಳಿಗೆ ನಾವು ಹೇಳಿಕೊಡುವಂತ ಟೀಚರ್ಸ್ ಇದ್ದಾರೆ. ಎಷ್ಟು ಜನ ವೇಷಧಾರಿಗಳು ನಮ್ಗೆ ಗೊತ್ತಿರೋರು ಇದ್ದಾರೆ. ಇವತ್ತು ಸ್ಮಿತಾ, ನಾನು 4-5 ಜನ ನನ್ಗೆ ಕಾಲ್ ಬಂತು ಈ ತರ ಮಾತಾಡೋದಕ್ಕೆ. ನಿಜವಾಗ್ಲೂ ವಿಷಾದ ಪಟ್ರು. ನಿಜವಾದ ಕಲಾವಿದರು ನನ್ನ ಕೆಲವೊಂದು ಮಾತಾಡಿದಾಗ ಈ ತರ ಎಲ್ಲ ಅವ್ರದ್ದು ಮೈಂಡ್, ಲೆಫ್ಟಿಸ್ಟ್ ಮೈಂಡ್, ಏನ್ ಮಾಡಕ್ಕಾಗಲ್ಲ. ಇದೇ ಮಾತು ಹೇಳಿದ್ರು ಒಬ್ರು. ನೋಡಿ, ಇವರು ಹಿಂದೂ ವಿರೋಧಿ ನೀತಿ ಏನಿದೆ ಅದನ್ನ ಎಲ್ಲಾ ಕಡೆನೂ ನೀವು ಮಾತಾಡಕ್ ಬರಬೇಡಿ. ಪುರುಷೋತ್ತಮ ಬಿಳಿಮಲೆ ಅವರೇ, ನಿಮ್ಮ ಬಗ್ಗೆ ಅಪಾರ ಗೌರವ. ಈ ತರ ಮಾತು ಹೇಳಿದ್ದು ಸರಿನಾ ತಪ್ಪ ಅಂತ ನೀವು ಮತ್ತೊಮ್ಮೆ ವಿಚಾರಿಸಿ.